ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಪಾರ್ಟ್ 4 ಭಾಗ 4ನೇ ಭಾಗ ಅಲ್ಲಿ 11ನೇ ಪ್ರಶ್ನೆಯಿಂದ 15 ಪ್ರಶ್ನೆಗಳು. ಇವತ್ತು ಕೂಡ 5 ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ 11ನೇ ಪ್ರಶ್ನೆ ಹೀಗಿದೆ: 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗಿರುವ ರಾಜ್ಯಗಳು ಅಂತ ಕೇಳಿದೆ. ಅಂದರೆ 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಕ್ವಶನ್ಗೆ ಉತ್ತರ ರಾಗು ಮಚ ಜಾತಿ ಪಮಿ ಅಂತಕ್ಕಂಥ ಒಂದು ಟ್ರಿಕ್ಕು. ಅದಕ್ಕೆ ರಾಜಸ್ಥಾನ್, ಗುಜರಾತ್ 8 ರಾಜ್ಯಗಳದೊಳಗೆ ಹಾದು ಹೋಗೈತಿ. ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ, ತ್ರಿಪುರಾ, ಪಶ್ಚಿಮ ಬಂಗಾಳ ಆ್ಯಂಡ್ ಮಿಜೋರಾಂ ಇವು 8 ರಾಜ್ಯಗಳ ಮೇಲೆ 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋದು ಹಾಯ್ದು ಹೋಗಿದೆ. ಇದರೊಳಗೆ ಮತ್ತೆ ಇನ್ನೊಂದು ಏನು ಕ್ವಶನ್ ಕೇಳ್ತಾನಂತಂದ್ರೆ 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋದ ಪಶ್ಚಿಮ ರಾಜ್ಯಗಳು ಯಾವುದು ಅಂತ ಕೇಳಿದ್ನಂತಂದ್ರೆ ಪಶ್ಚಿಮಕ್ಕಿರ್ತಕ್ಕಂಥ ರಾಜ್ಯಗಳೊಳಗೆ 2, 8ರೊಳಗೆ ಟೋಟಲ್ ಪಶ್ಚಿಮಕ್ಕಿರ್ತಕ್ಕಂಥ ರಾಜ್ಯಗಳು 2, ಒಂದು ಗುಜರಾತ್, ಇನ್ನೊಂದು ರಾಜಸ್ಥಾನ. ಉಳಿದ 6 ರಾಜ್ಯಗಳು ಎಲ್ಲಿದಾವೆ ಅಂತಂದ್ರೆ ಅವೆಲ್ಲವೂ ಕೂಡ ಪೂರ್ವ ರಾಜ್ಯಗಳಾಗಿದ್ದಾವೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ: ಭಾರತದಲ್ಲಿ ಸಮಯ ನಿರ್ಧರಿಸುವ ರೇಖೆ ಯಾವುದು ಅಂತ ಪ್ರಶ್ನೆ ಬಂದಾಗ 82ನೇ ಪೂರ್ವ ರೇಖಾಂಶ ಇದು ಭಾರತದಲ್ಲಿ ಸಮಯವನ್ನು ನಿರ್ಧರಿಸುವಂಥ ರೇಖೆ. ಇದು ಎಷ್ಟು ರಾಜ್ಯದೊಳಗೆ ಆಯ್ತೈತಿ ಅಂದ್ರೆ 5 ರಾಜ್ಯದೊಳಗೆ ಆಯ್ತೈತಿ: ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶದೊಳಗೆ ಎಲ್ಲಿ ಅಂದ್ರೆ ಕಾಕಿನಾಡ ಬೆಟ್ಟದಲ್ಲಿ ಈ 82ನೇ ಪೂರ್ವ ರೇಖಾಂಶ ಹಾಯ್ದು ಹೋಗುತ್ತದೆ. ನೆಕ್ಸ್ಟ್ ನಗರ ಅಲಹಾಬಾದ್ 82ನೇ, ಪ್ರಯಾಗ್ರಾಜ್, ಅಲಹಾಬಾದ್ಗೆ ಈಗ ಸದ್ಯಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪ್ರಯಾಗ್ರಾಜ್ ಅಂತ ಕರಿತೀವಿ ಈಗ ಸದ್ಯಕ್ಕೆ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ: ಭಾರತದಲ್ಲಿ ಸಮಯವನ್ನು ನಿರ್ಧರಿಸುವ ರೇಖಾಂಶ ಯಾವುದು ಅಂತ ಪ್ರಶ್ನೆ ಇದೆ. ಯಾವಾಗಲೇ ನೋಡಿದಾಗೆ 82ನೇ ಪೂರ್ವ ರೇಖಾಂಶ ಅದು ಭಾರತದಲ್ಲಿ ಸಮಯವನ್ನು ನಿರ್ಧರಿಸುವಂಥದ್ದು. ಎಷ್ಟು ರಾಜ್ಯಗಳ ಮೇಲೆ ಹಾಯ್ದು ಹೋಗುತ್ತಾ? 5 ರಾಜ್ಯಗಳು. ಒಂದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ ಆ್ಯಂಡ್ ಆಂಧ್ರ ಪ್ರದೇಶ್ ಈ 5 ರಾಜ್ಯಗಳ ಮೇಲೆ ಏನು ಆಡ್ತಂತಂದ್ರೆ ಭಾರತದ ಸಮಯವನ್ನು ನಿರ್ಧರಿಸುವಂತಹ ಪೂರ್ವ ರೇಖಾಂಶ ಹಾಯ್ದು ಹೋಗುತ್ತದೆ 5 ರಾಜ್ಯಗಳ ಮೇಲೆ. ನೆಕ್ಸ್ಟ್ ಭಾಷಾವಾರು ಆಧಾರದ ಮೇಲೆ ರಚನೆಗೊಂಡ ಮೊದಲ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಭಾಷಾವಾರು ಆಧಾರದ ಮೇಲೆ ಮೊದಲನೇಗೆ ರಚನೆಗೊಂಡಂಥ ರಾಜ್ಯ ಯಾವುದು ಅಂತಂದ್ರೆ ಆಂಧ್ರ ಪ್ರದೇಶ. 1953 ಅಕ್ಟೋಬರ್ 1ರಂದು ರಚನೆ ಆಯಿತು. ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಯಾವುದಂದ್ರೆ ಕರ್ನೂಲು. ಈಗ ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿ ಯಾವುದೈತೆ ಅಂದ್ರೆ ಅಮರಾವತಿ ಐತಿ. ಇದು ಏನಂತಂದ್ರೆ ಇದು ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಅನಿಸುತ್ತಾ, ಈಗ ಇದು ಪ್ರಸ್ತುತ ಐತಿ. ಇನ್ನು ನೆಕ್ಸ್ಟ್ ತಮಿಳುನಾಡು ರಾಜ್ಯದಿಂದ ವಿಂಗಡಣೆ ಆಗೈತಿ. ಮರಣ ಹೊಂದಿದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ರಾಜ್ಯದ ನಿರ್ಮಾಣದ ಸಲುವಾಗಿ ಮರಣವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥವನು 58 ದಿವಸ ಉಪವಾಸವನ್ನು ಕೈಗೊಂಡು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಹೋರಾಡಿದಂಥ ವ್ಯಕ್ತಿ ಪೊಟ್ಟಿ ಶ್ರೀರಾಮುಲು. ನೆಕ್ಸ್ಟ್ ಸಮಿತಿ ಯಾವುದಕ್ಕೆ ಅಂತಂದ್ರೆ SK ದಾರ್ ಸಮಿತಿ. ಮುಖ್ಯಸ್ಥರು ಯಾರ್ಯಾರಿದ್ರಪ್ಪ ಅಂತಂದರೆ SK ದಾರ್ ಸಮಿತಿಯ ಮುಖ್ಯಸ್ಥರು ಯಾರಿದ್ರು ಅಂದ್ರೆ SK ದಾರ್ ಇವರು, JN ಲಾಲಾ, ಪನ್ನಾಲಾಲ ಅಂತಕ್ಕಂಥವ್ರು ಸದಸ್ಯರು. ಇನ್ನು ನೆಕ್ಸ್ಟ್ JVP ಸಮಿತಿ ಕೂಡ 1948-49 ಸಮಯದೊಳಗೆ ಇಲ್ಲಿ JVP ಅಂತಕ್ಕಂಥ ಹೆಸರೇ ಸೂಚಿಸ್ತೈತಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ ಅಂತಕ್ಕಂಥದ್ದು ಇದಕ್ಕೆ ಸಮಿತಿಯ ಸದಸ್ಯರುಗಳು ಅಂದಂಗೆ. ನೆಕ್ಸ್ಟ್ ಪಜಲಲ್ಲಿ ಆಯೋಗ ಅಥವಾ ಪಜಲಲ್ಲಿ ಸಮಿತಿ ಅಂತ ಬಂದಾಗ 1953ರೊಳಗೆ ರಚನೆ ಆಗುತ್ತೆ. ಪಜಲಲ್ಲಿ ಅಧ್ಯಕ್ಷರಿರ್ತಾರೆ. 1955ನೇ ವರದಿ HN ಕುಂಜರು ಮತ್ತು KM ಪನಿಕರ್ ಇದರಿಂದ ಸದಸ್ಯರಾಗಿರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ರಾಜ್ಯಗಳ ಪುನರ್ರಚನಾ ಕಾಯ್ದೆ 1956 ಯಾವಾಗ ರಚನೆ ಬಂತು? ರಾಜ್ಯಗಳ ಪುನರ್ರಚನಾ ಕಾಯ್ದೆ 1956ರೊಳಗೆ. ಪಜಲಲ್ಲಿ ಆಯೋಗದ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಪಜಲಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗ ಬರುತ್ತೆ. ಇದರನ್ವಯ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತಾವೆ. ಆವಾಗ 14 ರಾಜ್ಯಗಳು, ಆವಾಗ ನಮ್ಮ ಮೈಸೂರು ರಾಜ್ಯ ರಚನೆ ಆಗಿತ್ತು. ಆ 14 ರಾಜ್ಯಗಳು ನವೆಂಬರ್ 1, 1956ರಂದು 14 ರಾಜ್ಯಗಳು ರಚನೆ ಆಗ್ತಾವೆ. ಅದಕ್ಕೆ ಒಂದು ಕೋಡ್ ಇದೆ ನೋಡಿ. ಏನಂತ ಕೋಡ್ ಇದೆಯಪ್ಪ ಅಂತಂದ್ರೆ ಅಮ್ಮ ಜಮ್ಮುದಾಗ ವರ್ಕ್ BP ಜಾಸ್ತಿ ಅಂತ ಕೋಡ್ ಇದೆ. ಅದಕ್ಕೆ ಅಮ್ಮ ಜಮ್ಮುದಾಗ ವರ್ಕ್ ಮಾಡಿ ಜಾಸ್ತಿಯಾಗಿ ವರ್ಕ್ ಮಾಡಿ BP ಜಾಸ್ತಿ ಅಂತ ಕೋಡ್ ಇದೆ. ನೆಕ್ಸ್ಟ್ ಇವುಗಳನ್ನು ಅಮ್ಮ ಅಂತಂದ್ರೆ
ಎ ಅಂದ್ರೆ ಆಂಧ್ರ ಪ್ರದೇಶ, ಎಮ್ ಅಂದ್ರೆ ಮೈಸೂರು, ಇನ್ನೊಂದು ಎಮ್ ಅಂದ್ರೆ ಮಧ್ಯಪ್ರದೇಶ, ಅಸ್ಸಾಂ, ಜಮ್ಮುದಾಗ ಅಂದ್ರೆ ಅಂದ್ರೆ ಜಮ್ಮು ಕಾಶ್ಮೀರ, ಎಮ್ ಅಂದ್ರೆ ಮಹಾರಾಷ್ಟ್ರ, ಇನ್ನೊಂದು ಎಮ್ ಅಂದ್ರೆ ಮದ್ರಾಸ್, ಅದು ತಮಿಳುನಾಡು ಪ್ರಸ್ತುತ, ಯು ಅಂದ್ರೆ ಯು ಪಿ ಜಮ್ಮು ಆಯಿತು. ವರ್ಕ್ ಅಂತಂದ್ರೆ ವೆಸ್ಟ್ ಪಶ್ಚಿಮ ಬಂಗಾಳ, ಒಡಿಸ್ಸಾ, ರಾಜಸ್ಥಾನ ಆ್ಯಂಡ್ ಕೇರಳ. ಇನ್ನು ಬಿ ಪಿ ಜಾಸ್ತಿ ಆಗೈತೆ ಅಂತಂದ್ರೆ ಬಿಹಾರ್ ಮತ್ತು ಪಂಜಾಬ್ ಅಂತಂದಂಗೆ. ಇವು 14 ರಾಜ್ಯಗಳು 1956 ನವಂಬರ್ 1ರಂದು ರಚನೆ ಆಗಿರ್ತಕ್ಕಂಥವು. ಇನ್ನು ಉಳಿದ ರಾಜ್ಯಗಳು ಯಾವಾಗ ರಚನೆ ಆದವು ಅಂತಂದ್ರೆ ಇನ್ನು 15ನೇ ರಾಜ್ಯ ಯಾವುದಪ್ಪ ಅಂತಂದ್ರೆ ಗುಜರಾತ್ 1960, 16 ನಾಗಾಲ್ಯಾಂಡ್, 17 ಹರಿಯಾಣ, 18 ಹಿಮಾಚಲ ಪ್ರದೇಶ, 19 ಮಣಿಪುರ, 20 ತ್ರಿಪುರ, 21 ಮೇಘಾಲಯ, 22 ಸಿಕ್ಕಿಂ, 23 ಮಿಜೋರಾಂ, 24 ಅರುಣಾಚಲ ಪ್ರದೇಶ, 25 ಗೋವಾ, 25ನೇದು ಗೋವಾ, 26 ಛತ್ತೀಸ್ಗಢ, 27 ಉತ್ತರಾಖಂಡ, 28 ಜಾರ್ಖಂಡ, 29 ತೆಲಂಗಾಣ. ಬಟ್ ಈಗಷ್ಟು 28 ರಾಜ್ಯಗಳದಾವು. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಂದ್ರೆ ಲಡಾಖ್ ಅಂತಕ್ಕಂಥದ್ದು. ಲಡಾಖ್ ಅಂತಕ್ಕಂಥದ್ದು ಅತಿ ದೊಡ್ಡ ಇದು ಏನು ಕೇಂದ್ರಾಡಳಿತ ಪ್ರದೇಶ. ಬಟ್ ನಮ್ಮ ಗೌರ್ಮೆಂಟ್ ಪುಸ್ತಕದೊಳಗೆ ಜಮ್ಮು ಮತ್ತು ಕಾಶ್ಮೀರ ಅಂತ ಕೊಟ್ಟಿದ್ದಾನೆ. ಬಟ್ ಯಾವ್ದು ಆಪ್ಷನಲ್ಲಿ ಇರುತ್ತೆ ಅದನ್ನು ಹಾಕಬೇಕಾಗತ್ತೆ ನಾವು. ಬಟ್ ಆಥರ್ ಬುಕ್ದೊಳಗಡೆ ಏನಿದೆ ಅಂದರೆ ಲಡಾಖ್ ಅಂತ ಇದೆ. ನಮ್ಮ ಗೌರ್ಮೆಂಟ್ ಪುಸ್ತಕದೊಳಗೆ ಜಮ್ಮು ಮತ್ತು ಕಾಶ್ಮೀರ ಅಂತ ಇದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಶ್ರೀನಗರ, ಲಡಾಖ್ದ ಲೇಹ್, ಚಂಡೀಗಢದ ಚಂಡೀಗಢ, ದೆಹಲಿದ ದೆಹಲಿ, ದಿಯು ದಮನ್ ದಾದ್ರಾ ನಗರ ಹವೇಲಿದ ದಮನ್, ಲಕ್ಷದ್ವೀಪದ ಕವರತ್ತಿ, ಪುದುಚೇರಿ, ನಿಕೋಬಾರ್ದ ಪೋರ್ಟ್ ಬ್ಲೇರ್. ಇವು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಗಳು. ಇವು ಅಂಡಮಾನ್ ನಿಕೋಬಾರ್ದ ಹೈಕೋರ್ಟ್ ಯಾವ ವ್ಯಾಪ್ತಿಯೊಳಗೆ ಬರ್ತೈತೆ ಅಂದ್ರೆ ಕಲ್ಕತ್ತಾ ಅಧೀನದ ಹೈಕೋರ್ಟ್ದೊಳಗೆ ಬರ್ತಾ. ಲಕ್ಷದ್ವೀಪದ್ದು ಕೇರಳದೊಳಗೆ ಬರ್ತಾ. ಇವಕ್ಕೂ ಕೇಳುವಂಥ ಸಾಧ್ಯತೆ ಜಾಸ್ತಿ ಇದೆ ನೋಡಿ. ನೆಕ್ಸ್ಟ್ ಲಾಸ್ಟ್ನೇ ಪ್ರಶ್ನೆ, 15ನೇ ಪ್ರಶ್ನೆ, ಭಾರತದಲ್ಲಿರುವ ಪ್ರಸ್ತುತ ಆನೆ ಮೀಸಲು ಪ್ರದೇಶಗಳ ಸಂಖ್ಯೆ ಎಷ್ಟು ಅಂದ್ರೆ ಭಾರತದೊಳಗೆ ಎಷ್ಟು ಆನೆ ಮೀಸಲು ಪ್ರದೇಶ ಅದಾವೆ ಅಂತಂದ್ರೆ 33 ಆನೆ ಮೀಸಲು ಪ್ರದೇಶ ಅದಾವು. ಭಾರತದ ಮೊದಲ ಆನೆ ಮೀಸಲು ಪ್ರದೇಶ ಜಾರ್ಖಂಡದ ಸಿಂಗ್ಭೂಮ್. ಅತಿ ದೊಡ್ಡ ಆನೆ ಮೀಸಲು ಪ್ರದೇಶ ಯಾವುದಂದ್ರೆ ಮೈಸೂರು ಆನೆ ಮೀಸಲು ಪ್ರದೇಶ. ಅತಿ ಚಿಕ್ಕ ಆನೆ ಮೀಸಲು ಪ್ರದೇಶ ಯಾವುದಂದ್ರೆ ಕೊಯಮತ್ತೂರು ಆನೆ ಮೀಸಲು ಪ್ರದೇಶ. ಅತಿ ಹೆಚ್ಚು ಆನೆಗಳಿರುವಂತಹ ರಾಜ್ಯ ಯಾವುದಂದ್ರೆ ಕರ್ನಾಟಕ ರಾಜ್ಯ. ಸೆಕೆಂಡ್ ಅಸ್ಸಾಮು. ಮೂರನೇದು ಯಾವುದಪ್ಪ ಅಂದ್ರೆ ಕೇರಳ. ಅಂತಾರಾಷ್ಟ್ರೀಯ ಆನೆ ದಿನ ಯಾವಾಗಪ್ಪ ಅಂತಂದ್ರೆ ಆಗಸ್ಟ್ 12ನೇ ತಾರೀಕು ಅಂತಾರಾಷ್ಟ್ರೀಯ ಆನೆ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಕರ್ನಾಟಕದಲ್ಲಿ 2, ಒಂದು ಮೈಸೂರು, ಇನ್ನೊಂದು ದಾಂಡೇಲಿ. ಮೂವತ್ತ್ಮೂರನೇ ಆನೆ ಮೀಸಲು ಪ್ರದೇಶ ಉತ್ತರ ಪ್ರದೇಶದ ತರಾಹಿ ಅಂತಕ್ಕಂಥದ್ದು. 33ನೇದು ಯಾವುದಪ್ಪ ಅಂತಂದ್ರೆ ಉತ್ತರ ಪ್ರದೇಶದ ತರಾಹಿ ಅಂತಕ್ಕಂಥದ್ದು ಆನೆ ಮೀಸಲು ಪ್ರದೇಶ. ಎಲಿಫೆಂಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರಿತೀವಿ ಅಂತಂದ್ರೆ ಅಜಯ್ ದೇಸಾಯಿಯನ್ನು ಎಲಿಫೆಂಟ್ ಮ್ಯಾನ್ ಆಫ್ ದೇಸಾಯಿ ಅಂತ ಕರಿತೀವಿ. ಇಷ್ಟು ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಗೌರ್ಮೆಂಟ್ ಪುಸ್ತಕದಿಂದ ಹಿಡಿದು ಆಥರ್ ಪುಸ್ತಕದವರೆಗೂ ನಾವು ಮಾಡಿಕೊಂಡಿರುವಂಥ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ನೋಟ್ಸ್ ಅಂತ ಹೇಳ್ತಾ ಅವುಗಳನ್ನು ನಾವು 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿ 4 ತರಗತಿಗಳಾಗಿ ಕ್ಲಾಸ್ಗಳನ್ನು ಮಾಡಿದ್ದೇವೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.